ಇನ್ 15 ದಿನದಲ್ಲಿ ಎಲ್ಲಾ ಪೇಪರ್ಸ್ ನಿಮ್ ಹೆಸರಲ್ಲಿ ರೆಡಿ ಇರುತ್ತೆ ಮೇಡಮ್. ಅಕಸ್ಮಾತ್ ಮಾಯ ಬಂದು ಪಾಲುಗಿಲು ಅಂತ ಕೇಳಿದ್ರೆ ಕೊಟ್ಟು ಕೈ ತೊಳ್ಕೋಬೇಕು. ಹೋಗಿ ಹೋಗಿ ಕಂತ್ರಿ ಮುದ್ಕೊಂಡ್ ಮಾತ್ ಕೇಳ್ಕೊಂಡು ಆಸ್ತಿ ಎಲ್ಲ ನಿಮ್ದು ಅಂದ್ಕೊಂಡಿದ್ದೀರಲ್ಲ, ಸರಿ ಯಾಕಾಗಿ ಆಡ್ಸವನೆ. ಏನ್ ಹೇಳ್ತಾ ಇದೀಯ ಮಾಮ? ಅಯ್ಯ ಓದ್ಕಳೆ. ಏ ಲಾಯ್ರಿ, ಓ ಮೈ ಗಾಡ್, ಕಾಳಮ್ನೂರೆ, ಆಸ್ತಿಲಿ ಒಂದ್ ಚಿಕ್ಕಾಸು ನಿಮ್ಗೆ ಸಿಗಲ್ಲ. ಒಂದೊಂದು ಪೈಸಾನು ಮಾಯಾ ಹೆಸರಲ್ಲಿದೆ. ಮೇಲಾಗಿ ವಿಲ್ನಲ್ಲಿ ಒಂದ್ ಕಡೆನೂ ನಿಮ್ ಹೆಸರು ಪ್ರಸ್ತಾಪ ಮಾಡಿಲ್ಲ. ಅದು ಅಲ್ಲ, ಇದು ಜೆರಾಕ್ಸ್ ಕಾಪಿ. ಒರಿಜಿನಲ್ ಅದು ಶಂಕರನ್ ಹತ್ರ ಭದ್ರವಾಗಿದೆ. ಅಕ್ಕೋ, ಆಟೋ ಶಂಕರನು ಇವನು ಆಸ್ತಿನ ಮಾಯಾಗ ಒಪ್ಸಿ ನಿಮ್ಮನ್ನು ಪುಟ್ಪಾಟ್ ಮಾಡ್ಬೇಕು ಅಂತ ಮಾತಾಡ್ಕತ್ತಿದ್ರು. ಎಲ್ಲ ನಿನ್ನಿಂದನೇ ಆಗಿತ್ತು. ಜೀವನ ಪೂರ್ತಿ ಬರೀ ಪಿಟಿಂಗಿರದೆ ಆಗುತ್ತಲ್ಲೋ. ಹೆಂಗೋ ಮಗಳ ತರ ಸಾಕಿ ಆ ಭಿಕಾರಿನ ಪಳಗಿಸಿದ್ದೆ. ನೀನ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಯಾಕೋ ಹಿಂಗ್ ಮಾಡ್ದೆ? ನಾನು ಹಾಗೆ ಮಾಡಿದ್ದಕ್ಕೆ ಆ ಮಗುಗೆ ತಾನು ಮನುಷ್ಯ ಜಾತಿಯಲ್ಲಿ ಹುಟ್ಟಿದವಳು ಅಂತ ಗೊತ್ತಾಗಿದ್ದು, ತನ್ನನ್ನು ಸಾಕಿದ್ದು ಒಂದು ವಿಷಸರ್ಪ ಅಂತ ಅವಳಿಗೆ ಅರ್ಥವಾಗಿದ್ದು. ಯಜಮಾನರ ಆಸೆ ಪ್ರಕಾರ ಆ ಆಸ್ತಿ ಪತ್ರನ ಅವಳಿಗೆ ಕೊಡೋಣ ಅಂತ ಈ ಊರಿಗೆ ಬಂದೆ. ಆಗ ಈ ಮಾಯಾಳನ್ನ ಹೆಮ್ಮಾರಿ ತರ ಬೆಳೆಸಿದ್ದನ್ನ ನಾನು ನೋಡಿದೆ. ಈ ಸಮಯದಲ್ಲಿ ಆಸ್ತಿ ಮಾಯಾಳ ಕೈ ಒಪ್ಪಿಸಿದ್ರೆ ಆ ಆಸ್ತಿ ದುರ್ಬಳಕೆ ಆಗುತ್ತೆ ಅಂತ ತಿಳಿದು ಏನ್ ಮಾಡ್ಬೇಕಂತ ದಿಕ್ಕು ತೋಚದೆ ಇದ್ದಾಗ ಆ ಸಮಯದಲ್ಲಿ ಶಂಕರ ನನಗೆ ದೇವರು ಸಿಕ್ಕದಾಗ ಸಿಕ್ಕ. ನಾನು ಮಾಯಾಳ ಎಲ್ಲ ವಿಷಯನ ಅವನಿಗೆ ತಿಳಿಸಿದೆ. ಮಾಯಾಳ ಕಥೆ ಕೇಳಿದ ಶಂಕರ ಒಂದು ನಿರ್ಧಾರಕ್ಕೆ ಬಂದ. ನಮಗೆಲ್ಲ ಬುದ್ಧಿ ಕಲಿಸ್ಬೇಕಂತಾನೆ ನನ್ನ ಬಾಯಿಂದ ಮಾಯಾಳ ಹೆಸರಿನಲ್ಲಿ ಆಸ್ತಿನೇ ಇಲ್ಲ ಅಂತ ಸುಳ್ಳು ಹೇಳಿಸಿದ. ಅದರಿಂದಲೇ ನಿನ್ನ ನಿಜರೂಪ ಅವಳಿಗೆ ಗೊತ್ತಾಗಿದ್ದು. ಗೊತ್ತಾದ್ರೆ ಏನಾಗುತ್ತೋ? ಎಷ್ಟೇ ಆದ್ರೂ ಮಾಯಾ ನಾನ್ ಸಾಕಿದ್ದು ಹುಡುಗಿ. ನಾನ್ ಕೀ ಕೊಟ್ರೆ ಅವಳು ಕುಣಿತಾರೆ. ನೋಡ್ತಾ ಇರು, ನೀನ್ ಕಣ್ಣೆದುರಿಗೆ ಅವಳು ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ಹಂಗ್ ಮಾಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳ ತಂದೆ ತಾಯಿಗಳು ನೀನೇ ಕೊಲಿಸಿದ್ದು ಅಂತ ಗೊತ್ತಾದ ಮೇಲೆ ನಿನ್ನ ನೆಲ ತೊಳೆಯೋಕ್ಕೂ ಅವಳು ಹೇಸಿಗೆ ಪಡ್ತಾ ಇದ್ದಾಳೆ. ಹೇಳಿ ಕಾಳಮ್ಮ. ನಿನಗೆ ಎಷ್ಟು ಬೇಕು ದುಡ್ಡು ಕೊಡ್ತೀನಿ. ನನ್ನ ಗಂಡನ ಆಸ್ತಿ ನನಗ್ ಸಿಗ್ಬೇಕು. ಅದಕ್ಕೇನ್ ಮಾಡ್ಬೇಕು? ಆ ಮಾಯಿನ ಮುಗಿಸ್ಬಿಡಿ. ನಿಮ್ ಗಂಡಿನ ಆಸ್ತಿ ಆಟೋಮೆಟಿಕ್ ಆಗಿ ನಿಮ್ಗೆ ವರ್ಗಾವಣೆ ಆಗುತ್ತೆ. ಮೊದ್ಲು ಅವಳನ್ನು ಮುಗಿಸಿ. ಅದಷ್ಟು ಸುಲಭ ಅಲ್ಲಕ್ಕೂ. ಅವಳಿಂದ ಶಂಕರವನೇ, ಶಂಕರಿಂದ ಲಕ್ಷಾಂತರ ಆಟೋಗಳವೆ. ಬೆಂಗಳೂರು వెళ్ళాలి. ನೀನ್ ಹಠ ಮಾಡಿದ್ರೆ ನನ್ನ ಅಜ್ಜಿ ಸಹಿತ ನೋಡೋದಿಲ್ಲ. ಅಮ್ಮ, ನಾನ್ ಹಠ ಮಾಡ್ತಾ ಇಲ್ಲಮ್ಮ. ನನ್ ಕಷ್ಟನ್ ಸ್ವಲ್ಪ ಅರ್ಥ ಮಾಡ್ಕೊ. ನನ್ಗೆ ಯಾಕೋ ಶಂಕರನ್ ಬಿಟ್ ಬರಕ್ ಮನ್ಸಾಗ್ತಾ ಇಲ್ಲ. ಒಂದ್ಸಲ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಆನ ಕೊಡುಕು ಎಕ್ಕುನ್ನ ಎತ್ಕೊಂಡ್ರ. శంకరమాయ ఎక్కడ చెప్పు. చెప్పరా నా పడక. పదరా శంకరన్ డబ్బులు. ನನಗೆ ಗೊತ್ತಿಲ್ಲ. ಶಂಕರ ಎಷ್ಟು ಬಂದೆ ಬಂದ. ಬರ್ಲೇ ಇಲ್ವಲ್ಲಕ್ಕ? ಒಂದ್ ಕೆಲಸ ಮಾಡೋಣ, ನಾವೇ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಗೌರಿ, ಗೌರಿ,
ಏನಾಯ್ತು? ಅಯ್ಯೋ, ನಡಿ ಹಾಸ್ಪಿಟಲ್ ಹೋಗೋಣ. ಬೇಡ ಶಂಕ್ರು, ನಾನಿನ್ ಬದುಕಲ್ಲ. ಗೌರಿ, ನಿನಗೇನು ಆಗಲ್ಲ, ಧೈರ್ಯವಾಗಿರು. ನಿನ್ ಜೊತೆ ಬದುಕೋ ಭಾಗ್ಯ ಅಂತೂ ನಂಗೆ ಸಿಗ್ಲಿಲ್ಲ. ಕಡೆ ಪಕ್ಷ ನಿನ್ ಮಡ್ಲಲ್ಲಿ ಪ್ರಾಣ ಬಿಡಕ್ಕಾದ್ರೂ ಅವಕಾಶ ಮಾಡ್ಕೊಡು. ಇನ್ಯಾವತ್ತೂ ನಾನು ನಿನ್ ತೊಂದರೆ ಕೊಡಲ್ಲ. ಗೌರಿ, ಶಂಕ್ರು, ನಿನ್ನನ್ನು ಮಾಯನ್ನು ಸಾಯಿಸೋಕೆ ಅಂತ ತುಂಬಾ ಜನ ರೌಡಿಗಳು ಹುಡುಕ್ತಾ ಇದ್ದಾರೆ. ಮೊದ್ಲು ಮಾಯನ್ ಕರ್ಕೊಂಡು ಇಲ್ಲಿಂದ ದೂರ ಹೊರಟೋಗು. ಆ ಮಾಯನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋ ಶಂಕ್ರು. ಹೋಗ್ ಶಂಕ್ರು. ಗೌರಿ, 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 ಅಕ್ಕ, ಇಷ್ಟೊತ್ತವರೆಗೂ ನೀನೊಬ್ಳು ಹೆಂಗ್ಸು ಅಂತ ಸುಮ್ಮನೆ ಇದ್ದೆ. ನೀನ್ ಹೆಂಗ್ಸಲ್ಲ, ತಗೊಳ್ಳೆಲೆ ಮಾಂಜ. ಪೊಲೀಸ್ಗೆ ಒಪ್ಪಿಸ್ರು. ಭಯ, ಭಯ, ಪತ್ರ. ದಯವಿಟ್ಟು ನನ್ನ ಕ್ಷಮಿಸು. ಒಂದು ಒಳ್ಳೆ ಮಂತಂದಲ್ಲಿ ಬೆಳೆದ ಹುಡುಗಿ ಕೆಟ್ಟ ಪರಿಸ್ಥಿತಿಲಿ ಬೆಳೆದು ನೀನ್ ಕೆಟ್ಟೋಗಿದ್ಯಾ, ನೀನ್ ಒಳ್ಳೆಯವ್ಳು ಮಾಡ್ಬೇಕು ಅಂತ ಇಷ್ಟೆಲ್ಲ ಮಾಡಿದೆ. ಈಗ ನೀನ್ ಬಡತನ ಸಿರಿತನ ಎರಡೂ ನೋಡಿದ್ಯಾ. ಜೀವನ ಏನು ಅಂತ ಚೆನ್ನಾಗಿ ಅರ್ಥ ಆಗಿದೆ. ಇನ್ ಮುಂದೆ ಹ್ಯಾಕ್ ಬದುಕ್ಬೇಕೋ ನೀನೇ ನಿರ್ಧಾರ ಮಾಡ್ಕೋ. ಶಂಕರ,
ಕೊಡ್ಬೇಕಾಗಿರೋದು ಏನ್ ಗೊತ್ತಾ? ಪ್ರೀತಿ, ವಿಶ್ವಾಸ. ನಾನು ಎದುರಿಗೆ ಸಿಕ್ಕಾಗ ಅಕ್ಕರೆಯಿಂದ ಮಾತಾಡಿಸಿ ಮಮತೆ ತೋರಿಸಿದ್ರೆ ಅದನ್ನೇ ಬಡ್ಡಿ ಅನ್ಕೋತೀನಿ. ನಿಮ್ ಮನೆ ಮಗಳ ತರ ನನ್ನನ್ನ ನೋಡ್ಕೊಂಡ್ರೆ ಅದನ್ನೇ ಚಕ್ರ ಬಡ್ಡಿ ಅನ್ಕೋತೀನಿ. ನನ್ನ ಪಾಪಗಳನ್ನೆಲ್ಲ ನೀವು ಪೂರ್ತಿಯಾಗಿ ಕ್ಷಮಿಸಿದ್ದೀನ ನನ್ನ ಅಸಲು ಚುಕ್ತಾಗುತ್ತೆ. ಅಲ್ಲಮ್ಮ, ಇರೋ ಬರೋ ದುಡ್ಡನ್ನೆಲ್ಲ ನೀವು ನಮಗೆ ಕೊಟ್ಬಿಟ್ರೆ ನಿಮ್ ಗತಿ? ನನ್ನ ಆಸ್ತಿ ಅಲ್ಲಿದೆ. ಇನ್ನು ಮುಂದೆ ನಾನು ಹೇಗ್ ಬದುಕಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ಇನ್ಮೇಲೆ ನೀನ್ ಎಲ್ಲಿರ್ತೀಯೋ ಅದೇ ನಾನಿರ್ಬೇಕಾದ ಜಾಗ. ಈ ಮನೆನೇ ನನ್ನ ದೇವಸ್ಥಾನ, ಇವರೇ ನನ್ನ ದೇವರು. ದಯವಿಟ್ಟು ನನ್ನ ಕ್ಷಮಿಸಿ. ಶಂಕರ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇರೆ ಯಾವುದೂ ಇಲ್ಲ ಕಣೋ. ಈ ಹುಡುಗಿ ನಿಜವಾಗ್ಲೂ ಬದಲಾಗಿದ್ದಾಳೆ. ನಿನ್ನೆ ನಂಬ್ಕೊಂಡು ಬಂದಿರೋ ಇವಳನ್ನ ದೂರ ಮಾಡಬೇಡ ಕಣೋ. ಹೌದು ಕಣ, ಅವಳ ಹತ್ರ ಇರೋದನ್ನೆಲ್ಲ ಹಂಚ್ಬಿಟ್ಟು ಎಲ್ಲಾನು ಕಳ್ಕೊಂಡು ಅನಾಥಿಯಾಗಿ ನಿಂತಿದ್ದಾಳೆ. ಅವಳು ನಿನ್ನನ್ನೇ ನಂಬಿರೋದು, ಅವಳಿಗೆ ನೀನೇ ಎಲ್ಲ. ಸಾರಿ. ಪೋರಿ